ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಯಾಕೆ ವಿಡಿಯೋ ಮಾಡಾಕ್ತೀನಿ ಅಂತಂದ್ರೆ ಆಲ್ರೆಡಿ ನಿಮಗೆಲ್ಲ ತಮ್ಮನೇಲಿ ಗೊತ್ತಾಗಿರುತ್ತಾ. ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾರಿಂದನೂ ತಪ್ಪಿಸ್ಕೊಂಡ್ರು ಕರ್ಮ ಅನ್ನೋದು ರಿಟರ್ನ್ಸ್ ಕಡೆ ಕಡುತ್ತೆ. ಯಾಕಂದ್ರೆ ನಾವು ಏನೇ ಮಾಡಲಿ ಆ ಕರ್ಮ ರಿಟರ್ನ್ಸ್ ಅನ್ನೋದು ಒಳ್ಳೆ ಬಂದೇ ಬರುತ್ತೆ. ಯಾಕಂದ್ರೆ ಚೈನ್ ಹಂಗೆ ತಿರುಗ್ತಾನೆ ಇರಬೇಕು. ಅದು ಈಗ ನಮಗೆ ಬಂದಂಥದ್ದು ಏನೇ ಇದ್ರೂ ಅದು ಒಳ್ಳೆ ನಾವು ಮಾಡಿದಂಥ ಪಾಪ ನಮಗೆ ಕಡೆ ಕಾಡುತ್ತಾ. ಅದಕ್ಕೆ ಈ ಒಂದು ವಿಚಾರನ ಸಾಕ್ಷಿ ಇನ್ನೊಂದು ಮಾತು ನಮ್ಗೆ ನೆನಪು ಬರ್ತೈತಿ. ಏನಂತಂದ್ರೆ ಕಾಲಯ ತಸ್ಮೈ ನಮಃ ಅಂತ. ನಾವು ಯಾರನ್ನೆಲ್ಲ ತಪ್ಪಿಸ್ಕೊಂಡ್ರು ಕಾಲದಿಂದ ಯಾವತ್ತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕಾಲ ನಮ್ಮನ್ನು ಒಳ್ಳೆ ತಿರುಗಿಸಿ ಅದು ನಮ್ಗೆ ಏನು ನಾವು ಮಾಡಿದಂಥ ಪಾಪ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಒಳ್ಳೆಯದು ರಿಟರ್ನ್ಸ್ ಕಾಡೇ ಕಾಡುತ್ತೆ ಅನ್ನೋದನ್ನು ಒಂದು ಹೇಳ್ತಾ ಹೋಗ್ತೀನಿ. ಈಗ ನಾನು ಮಾತಾಡುವಂಥ ವಿಚಾರ ಯಾವುದಪ್ಪ ಅಂತಂದರೆ, ಯಾವಾಗ ಈ ಧರ್ಮಸ್ಥಳದಲ್ಲಿ ಎಷ್ಟೋ ಹೆಣಗಳನ್ನು ಊತ್ತಿಟ್ಟಂಥ ವ್ಯಕ್ತಿ ಬಗ್ಗೆ ಮತ್ತು ಆ ವಿಚಾರ ಏನೇನು ಹೇಳಿದಾನೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಚಾರ ಹೆಂಗೆ ಬಂತು ಅಂತಂದ್ರೆ, ಯಾವಾಗ ನಮ್ಮ ಇದು ಸೌಜನ್ಯನ ಒಂದು ವಿಚಾರಗಳು ಯಾವಾಗ ಬೆಳಕಿಗೆ ಬರ್ತಾ ಹೋಯಿತು, ಆವಾಗ ಒಂದೊಂದಾಗಿ ವಿಚಾರಗಳು ಹೊರ ಬೀಳ್ತಾ ಹೋದವು. ಅದಾದಮೇಲೆ ಈ ಒಂದು ಆಸ್ಪಾಸ್ 15 ದಿನಗಳ ಒಳಗಡೆ ನಡೆದಂಥ ವಿಚಾರಗಳು ಏನು ಅನ್ನೋದಂತಂದ್ರೆ ಅಂದ್ರೆ, ಈಗ ಅದನ್ನೆಲ್ಲ ಯಾವಾಗ ಈ ವಿಚಾರಗಳು ಜಾಸ್ತಿ ಹರಿದಾಡ್ತಾ ಹೋಯಿತು, ಈ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಊತಿಟ್ಟಂಥ ನನ್ನಿಂದ ಮುಚ್ಚಿದ್ದಾರೆ ಅನ್ನುವಂಥ ವ್ಯಕ್ತಿನೇ ಬಂದು ಆ ಒಂದು ಸತ್ಯವನ್ನು ನಾನು ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಅವರು ಆ ವ್ಯಕ್ತಿ ಬಂದು ಯಶಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅನ್ನುವಂಥವ್ರ ಹತ್ರ ಹೋಗಿ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ಏನೇನು ಘಟನೆಗಳಿತ್ತು ಅದೆಲ್ಲವನ್ನು ಸವಿಸ್ತಾರವಾಗಿ ಯುವ ವಕೀಲರ ಮುಂದೆ ಹೇಳ್ತಾನೆ. ಅವಾಗ ಆ ವ್ಯಕ್ತಿ ಅವಿದ್ಯಾವಂತ ಆಗಿರೋದರಿಂದ ಆ ವ್ಯಕ್ತಿ ಏನನ್ನು ಹೇಳಿದಾನೋ ಅದನ್ನೆಲ್ಲವನ್ನು ಇವರು ಟೈಪಿಂಗ್ ಮಾಡಿ ಒಂದು ಇದನ್ನು ಏನು ಧರ್ಮಸ್ಥಳದ ಬೆಳ್ತಂಗಡಿ ಒಂದು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಅಲ್ಲಿ ಏನೇನು ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಆಗಬೇಕು ಅದೆಲ್ಲವನ್ನು ಅಲ್ಲಿ ಮಾಡ್ತಾರೆ. ಆದರೆ ಈಗ ನಾ ಏನು ಹೇಳಿ ಹೊರಟಿದ್ದೀನಪ್ಪ ಅಂತಂದರೆ, ಏನು ಆ ವ್ಯಕ್ತಿ ಹೇಳಿರುವಂಥ ಮಾತುಗಳು ಏನು ಎಂತ ಅನ್ನೋದನ್ನು ಎಲ್ಲವನ್ನು ಈಗ ನನ್ನ ಹತ್ರ ಇದೆ ಅದೊಂದು ಪತ್ರ, ಅದನ್ನೆಲ್ಲವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಏನು ಅನ್ನೋದನ್ನು ಸ್ವಲ್ಪ ಇಲ್ಲಿ ನಾ ಬಲಗಡೆ ಹಾಕಿರ್ತೀನಿ, ಅದನ್ನೇ ನೀವು ನೋಡಿರಿ. ವಿಚಾರಗಳು ಏನಪ್ಪ ಅಂತಂದ್ರೆ, ಈಗ ಅದನ್ನು ಯಾರಿಗೆ ಕಳಿಸಿದ್ದಾನೆ ಅಂದರೆ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕರ್ನಾಟಕ ಅಂತೇಳಿ ಅವ್ರಿಗೆ ಕಳಿಸಿದ್ದಾನೆ. ವಿಷಯ ಏನಪ್ಪ ಅಂತಂತಂದರೆ, ನನಗೆ ನಿರಂತರದ ಪ್ರಾಣ ಬೆದರಿಕೆ ಒಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗೊಳಗಾದ ಹಾಗೂ ಕೊಲೆಗಳಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಿರುವ ಬಗ್ಗೆ ದೂರು. ಅಂದರೆ ನನ್ನಿಂದ ಹೂತು ಹಾಕಿಸಿರುವ ಮೃತದೇಹಗಳ ಕಳೆಬರಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರ ತೆಗೆಸುವಂತೆ ಮನವಿ. ತಕ್ಷಣದ ಪ್ರಥಮ ವರ್ತಮಾನದ ವರದಿ ಹಾಗೂ ಸಾಕ್ಷಿ ಸಂರಕ್ಷಣೆಯ ವಿನಂತಿ. ಅಂದರೆ ನನಗೆ ಪ್ರಾಣ ಬೇದಿಕೆ ಆ ವ್ಯಕ್ತಿ ಏನು ಮಾಡಿದನೋ ಏನು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಆ ವ್ಯಕ್ತಿ ಈಗ ಆ ಒಂದು ಏನು ನಾನು ಒತ್ತಿಟ್ಟಂಥ ಅಂದರೆ ಹೆಣಗಳನ್ನು ಒತ್ತಿದ್ದಾನೆ ಅವೆಲ್ಲ ಕಳೆಬರಹಗಳನ್ನು ಅಂದರೆ ಮೂಳೆಗಳನ್ನು ನಾನು ಹೊರ ತೆಗೆದು ನಿಮ್ಮ ಸಾಕ್ಷಿನ ಹೇಳ್ತೀನಿ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಹೋಗ್ತಾನೆ. ಅದೆಲ್ಲ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಪಟ ಓದ್ತೀನಿ, ಅರ್ಥ ಮಾಡ್ಕೊಡ್ರಿ. ಮಾನ್ಯರೇ, ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ. ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲಿ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಬರಲು ನನ್ನಿಂದ ಸಾಧ್ಯವಿಲ್ಲ. ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಕೊಲೆಗಳಾದ ಅನೇಕ ಯುವತಿಯರ ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ. ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನದೆಂದು ಕರೆಯಲಾಗುವ ಜಾತಿಯಲ್ಲಿ. ನಾನು 1995ರಿಂದ ಡಿಸೆಂಬರ್ 2014ರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೆ. ಪ್ರತಿನಿತ್ಯ ನೇತ್ರಾವತಿ ನದಿಯ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತಾ ಕೆಲಸವನ್ನು ನಿರ್ವಹಿಸುತ್ತಿದ್ದೆ. ನೇಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರದ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು.
ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳನ್ನು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ. ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದ್ದೆ. ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದವು. ಅನೇಕ ಮಹಿಳಾ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಂಡುಬಂದವು. ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳನ್ನು ಕೆಲವು ಶವಗಳು ಹೊಂದಿದ್ದವು. ಆ ದೇಹಗಳ ಮೇಲೆ ಹಿಂಸೆಯನ್ನು ಸೂಚಿಸುವ ಗಾಯಗಳು ಅಥವಾ ಕತ್ತು ಹಿಸುಕುವಿಕೆಯು ಕಂಡುಬರುತ್ತಿದ್ದವು. 1998ರ ಸುಮಾರಿಗೆ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ನಾನು ತಕ್ಷಣವೇ ನಿರಾಕರಿಸಿ ಆ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟೆ. ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ, ನಿನ್ನ ದೇಹವು ಉಳಿದ ಶವಗಳಂತೆ ಊತಲ್ಪಡುತ್ತದೆ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನು ಬಲಿ ಮಾಡುತ್ತೇವೆ ಎಂದು ಬೆದರಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಆ ಕೆಲಸವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯು ಹಿಂಜರಿದೊಡನೆಯೇ ಕಣ್ಮರೆಯಾದ ಎಂದು ಅವರು ಹೇಳುತ್ತಿದ್ದರು. ಅವರ ಬೆದರಿಕೆಯಲ್ಲಿ ಸಂಶಯವೇ ಇರಲಿಲ್ಲ. ಪಾಲಿಸು, ಇಲ್ಲವೇ ಕುಟುಂಬ ಸಮೇತವಾಗಿ ತುಂಡು ತುಂಡಾಗಿ ಕತ್ತರಿಸಲ್ಪಡು ಎಂದಾಗಿತ್ತು. ಮೃತದೇಹಗಳಿರುವ ನಿರ್ದಿಷ್ಟ ಸ್ಥಳಗಳಿಗೆ ಮೇಲ್ವಿಚಾರಕರು ನನ್ನನ್ನು ಕರೆಯುತ್ತಿದ್ದರು. ಅನೇಕ ಬಾರಿ ಈ ದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು, ಮಹಿಳೆಯರದಾಗಿದ್ದವು. ಒಳ ಉಡುಪು ಇರದ ಹರಿದ ಬಟ್ಟೆ ಮತ್ತು ಅವರ ಖಾಸಗಿ ಭಾಗಗಳಿಗೆ ಆಗಿದ್ದ ಗಾಯಗಳು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣವನ್ನು ಸೂಚಿಸುತ್ತಿದ್ದವು. ಕೆಲವು ದೇಹಗಳ ಮೇಲೆ ಆಸಿಡ್ನಿಂದ ಸುಟ್ಟ ಗುರುತುಗಳು ಸಹ ಇರುತ್ತಿದ್ದವು. ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆಯೊಂದಿಗೆ 2010ರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ ನಿಂದ ಸುಮಾರು 500 ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಕಳುಹಿಸಿದರು. ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು. ವಯಸ್ಸು ಅಂದಾಜು 12ರಿಂದ 15 ವರ್ಷಗಳ ನಡುವೆ ಇರಬಹುದು. ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ದಳು, ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ. ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದಿತ್ತು. ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಕಿರುವ ಗುರುತುಗಳು ಇದ್ದವು. ನನಗೆ ಗುಂಡಿ ಅಗೆಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವುಗಳನ್ನು ಹೂಳಲು ನಿರ್ಧರಿಸಿದರು. ಆ ಸನ್ನಿವೇಶಗಳು ಇಂದಿಗೂ ಮಾಸಿಲ್ಲ. ಮತ್ತೊಂದು ಮರೆಯಲಾಗದ ಘಟನೆಯೇ 20ರ ಹರಿಯದ ಮಹಿಳೆಯ ಮೃತದೇಹದ್ದಾಗಿತ್ತು. ಆಕೆಯ ಮುಖ ಆಸಿಡ್ನಿಂದ ಸುಡಲಾಗಿತ್ತು. ಈ ದೇಹವನ್ನು ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು. ಆಕೆಯ ದೇಹವನ್ನು ಉಳಿದೆ. ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಹ ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದರು. ಮತ್ತು ಧರ್ಮಸ್ಥಳದ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾದೆ. ಅವರನ್ನು ಕೊಲ್ಲುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತು. ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗುತ್ತಿತ್ತು ಮತ್ತು ಟವೆಲ್ಗಳನ್ನು ಬಳಸಿ ಹಿಂದಿನಂತೆ ಹಿಡಿದು ಉಸಿರುಗಟ್ಟಿಸಲಾಗುತ್ತಿತ್ತು. ಈ ಕೊಲೆಗಳು ನನ್ನ ಸಮ್ಮುಖದಲ್ಲೇ ನಡೆದವು. ದೂರದ ಅರಣ್ಯ ಪ್ರದೇಶಗಳಲ್ಲಿ ಈ ದೇಹಗಳನ್ನು ಹೂತು ಹಾಕಲು ನನಗೆ ನಿರ್ದೇಶನ ನೀಡುತ್ತಿದ್ದರು. ನನ್ನ ಉದ್ಯೋಗಾವಧಿಯಲ್ಲಿ ಧರ್ಮಸ್ಥಳ ಪ್ರದೇಶದಾದ್ಯಂತ ಹಲವಾರು ಸ್ಥಳಗಳ ಮೃತದೇಹಗಳನ್ನು ಹೂತು ಹಾಕಿರುತ್ತೇನೆ. ಕೆಲವೊಮ್ಮೆ ನಿರ್ದೇಶಿಸಿದಂತೆ ಮೃತದೇಹಗಳನ್ನು ಡೀಸೆಲ್ ಬಳಸಿ ಸುಟ್ಟು ಹಾಕಿರುತ್ತೇನೆ. ಯಾವುದೇ ಕುರುಹು ಸಿಗದಂತೆ ಸುಟ್ಟು ಹಾಕಬೇಕೆಂದು ನಿರ್ದೇಶಿಸುತ್ತಿದ್ದರು. ಈ ರೀತಿ ವಿಲೇವಾರಿಯಾದ ಮೃತದೇಹಗಳು ನೂರಾರು. 2014ರ ಹೊತ್ತಿಗೆ ನಾನು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆಗೂ ಅಸಹನೀಯವಾಗಿತ್ತು. ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಯು ಲೈಂಗಿಕ ಕಿರುಕುಳಗೊಳಗಾದಾಗ ನಾವೆಲ್ಲರೂ ಅಲ್ಲಿಂದ ಕೂಡಲೇ ತಪ್ಪಿಸಿಕೊಳ್ಳಬೇಕೆಂದು ಅರಿತೆವು. ಇಲ್ಲವಾದರೆ ಅಲ್ಲೇ ಅಂತ್ಯ ಕಾಣುವ ಭಯ ಜೋರಾಗಿತ್ತು. ಡಿಸೆಂಬರ್ 2014ರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ. ನಾನು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂಬುದರ ಸುಳಿವು ಯಾರಿಗೂ ಸಿಗದಂತೆ ಖಚಿತಪಡಿಸಿಕೊಂಡೆ. ಅಂದಿನಿಂದ ಈವರೆಗೆ ನೆರೆ ರಾಜ್ಯವೊಂದರಲ್ಲಿ ಜೀವ ಭಯದಿಂದ ತಲೆಮರೆಸಿಕೊಂಡು ವಾಸಿಸುತ್ತಿದ್ದೇವೆ. ನಿವಾಸಗಳನ್ನು ಬದಲಾಯಿಸುತ್ತಿದ್ದೇವೆ. ಆದರೆ ಮಾನಸಿಕ ಪ್ರಾಪಪ್ರಜ್ಞೆಯ ಹೊರ ಎಲ್ಲಿಯೇ ಇನ್ನೂ ಬದುಕುತ್ತಿದ್ದೇನೆ. ಆದರೆ ನನ್ನ ಆತ್ಮಸಾಕ್ಷಿಯು ಇನ್ನೂ ಮೌನ ಮುಂದುವರಿಸಲು ಅನುಮತಿಸುತ್ತಿಲ್ಲ. ಮಣ್ಣಾಗಿ ಹೋದ ಅವರೆಲ್ಲರೂ ಯಾರೆಂದು ಮತ್ತು ಅವರ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣಕರ್ತರು ಯಾರೆಂದು ಇನ್ನಾದರೂ ಎಲ್ಲರಿಗೂ ಗೊತ್ತಾಗಬೇಕೆಂದು ನಿರ್ಧರಿಸಿರುವೆ. ನನ್ನ ಬದುಕಿಗೆ ಅಂಟಿರುವ ಅಪಾಯದ
ಹೊರತಾಗಿಯೂ ನಾನು ಮಾತನಾಡಲೇಬೇಕೆಂದು ತೀರ್ಮಾನಿಸಿರುವೆ. ನಾನು ಹೇಳುತ್ತಿರುವುದು ಪುರಾವೆಯಾಗಿ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮೃತದೇಹ ಉಳಿದ ಸ್ಥಳವೊಂದರಲ್ಲಿ ರಹಸ್ಯವಾಗಿ ಹೋಗಿ ಕಳೆಬರಹವನ್ನು ಹೊರತೆಗೆದಿದ್ದೇನೆ. ಈ ಸ್ಥಳದ ವಿವರಗಳನ್ನು ತನಿಖಾಧಿಕಾರಿಗಳಿಗೆ ನೀಡಲು ಸಿದ್ಧನಿರುವೆ. ಈ ಕಳೆಬರಹದ ಛಾಯಾಚಿತ್ರ ಮತ್ತು ಕಳೆಬರಹವನ್ನು ಈ ದೂರಿನೊಂದಿಗೆ ಸಲ್ಲಿಸುತ್ತಿದ್ದೇನೆ. ಇಷ್ಟೆಲ್ಲ ಓದಿ ನಿಜಕ್ಕೂ ನನಗೆ ಈ ಒಂದು ಓದೋದನ್ನು ಕೇಳಿದ್ರೆ ನನಗೆಲ್ಲ ಒಂಥರ ಕೂದಲುಗಳು ಎಲ್ಲ ಮೈ ಮೇಲಿರುವಂಥ ಕೂದಲು ಸರಿ ನೀರು ನಿಂತು. ಯಾಕಂತಂದ್ರೆ ನನ್ನ ತಲೆನ ದಿಮ್ಮನಾಗತ್ತೆ. ಅಷ್ಟು ಒಂದು ಕ್ರೂರವಾಗಿ ಆ ಒಂದು ವ್ಯಕ್ತಿಯಿಂದ ಮಾಡ್ಸ್ಯಾರ. ನಿಜಕ್ಕೂ ಇದನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಹಲವಾರು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಯಾವುದೇ ಅಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಿಡದೆ ಇವರು ಅತ್ಯಾಚಾರ ಮಾಡೋರಂತ. ಆ ಅತ್ಯಾಚಾರ ಮಾಡಿದ ತಕ್ಷಣ ಈ ವ್ಯಕ್ತಿಗೆ ಫೋನ್ ಹಚ್ಚೋರಂತ. ಇಂಥಲ್ಲಿ ಈ ಸೇವೆಗಳು ಬಿದ್ದಿದ್ದಾವೆ, ಅವನ್ನ ಯಾವುದೇ ರೀತಿಯಾದಂಥ ಅವರಲ್ಲಿ ಏನದಾವೋ ಆ ವಸ್ತುಗಳನ್ನೆಲ್ಲ ಸುಟ್ಟು ಹಾಕು, ಅವ್ರನ್ನ ಮಣ್ಣಲ್ಲಿ ಊತಾಕು. ಇದೇ ಏನು ವ್ಯಕ್ತಿ ಕಾರ್ಮಿಕ ಕೆಲಸನಾಗಿ ಮಾಡ್ತಿದ್ದಂಥ ವ್ಯಕ್ತಿ ಕೆಲಸ ಬದಲಾಗಿ ಆ ವ್ಯಕ್ತಿಯ ಒಂದು ಕೆಲಸನೇ ಬದಲಾಗಿ ಹೋಯಿತು. ಆ ವ್ಯಕ್ತಿ ಮಾಡಿರುವಂಥ ಎಲ್ಲವನ್ನು ಮಾಡಿರುವಂಥದ್ದೆಲ್ಲವನ್ನು ಇದರ ಒಂದು ಲಿಸ್ಟಲ್ಲಿ ಮಾಡಿ ಬರೆಸಿದ್ದಾರೆ. ಅದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಎಲ್ಲ ವ್ಯಕ್ತಪಡಿಸಿದ್ದೀನಿ. ಯಾಕಂದರೆ ಇಂಥ ಒಂದು ಹಲವಾರು ಎಷ್ಟು ನೂರಾರು ಸಾವಿರ ಜಾಸ್ತಿನೇ ಆಗಿರೋದು. ಅಷ್ಟು ಒಂದು ಹೆಣಗಳನ್ನು ಒಬ್ಬನೇ ಊತಾಕಿ ಅದು ಸ್ವಂತ ತನ್ನ ಒಂದು ಕುಟುಂಬದೊಳಗನ ಅವ್ರ ಮನೆ ಕುಟುಂಬದ ಬಾಲಕಿಯ ಮೇಲೆ ಅತ್ಯಾಚಾರಗೊಳಗಾದ. ಈಗ ಬೇರೆ ರಾಜ್ಯ ಬಿಟ್ಟು ಹೋಗಿ ಅಲ್ಲಿ ಜೀವನ ಮಾಡ್ದಾಗ ಆಗ ಇದ್ರ ಬಗ್ಗೆ ಈ ವ್ಯಕ್ತಿಗೆ ಈಗ ಯಾಕೆ ಹೇಳಲಿಕ್ಕೆ ಬಂದಿದ್ದಾನಂತಂದ್ರೆ ಈಗೇನು ಈ ಸದ್ಯದ ಒಂದು ಇದ್ರೊಳಗೆ ಸಮೀರ್ MD ಅವರು ಮಾಡಿರುವಂಥ ವಿಡಿಯೋಗಳು ಯಾವಾಗ ಅದರಿಂದ ಜಾಸ್ತಿ ಹೊರಬಿತ್ತು, ಅದಾದಮೇಲೆ ಇವನಿಗೆ ಆ ಒಂದು ತನ್ನ ಒಂದು ಮನಸ್ಸಿನ ಒಂದು ಪಾಪ ಪ್ರಜ್ಞೆನ ನಾನು ಸ್ವಲ್ಪ ಆದರೂ ಕಡಿಮೆ ಮಾಡ್ಕೋಬೇಕು, ಅದನ್ನು ಕಳಿಬೇಕು, ಅದನ್ನು ನನ್ನಿಂದ ಒಳಗೆ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಅಂದ್ಕೊಂಡು ಧೈರ್ಯದಿಂದ ಬಂದು ಆ ಒಂದು ಏನು ರಾತ್ರೋರಾತ್ರಿ ಹೋಗಿ ಆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ಮೃತದ ಒಂದು ಮೂಳೆಗಳನ್ನು ಹೊರ ತಗೊಂಬಂದು ಇವರು ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವ್ರ ಮುಂದೆ ಅವೆಲ್ಲವನ್ನು ಹೇಳಿದಾಗ ಅವಾಗ ಅವರೆಲ್ಲ ಆ ಒಂದು ಇದನ್ನು ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಎಲ್ಲವನ್ನು ಕಳಿಸಿ ಅಲ್ಲಿ ಏನು ಕಾನೂನಾತ್ಮಕವಾಗಿ ಎಲ್ಲ ಮಾಡಿದ್ರು. ಅದಾದಮೇಲೆ ಈ ಒಂದು ಏನು ನಿನ್ನೆ ಇಲ್ಲದ ಮೊನ್ನೆ ಶುಕ್ರವಾರ ಅವನ ಕೋರ್ಟಿಗೆ ಹಾಜರುಪಡಿಸಿದ್ರು. ಅಲ್ಲಿ ಒಂದು ವಿಚಾರಗಳಿಗೆ ಒಳಪಡಿಸ್ಯಾರ. ಅದು ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಯಾಕಂದ್ರೆ ಈ ವ್ಯಕ್ತಿ ಮಾಡಿರುವಂಥ ಆ ವ್ಯಕ್ತಿ ಏನು ಹೇಳಿಕ್ಕೆ ಬಂದಿದ್ದಾನೋ ಭಾಳಷ್ಟು ಜನ ಹೇಳ್ತಾ ಇದ್ರು, ಏನು ಇದೆಲ್ಲ ಬರೀ ಇಷ್ಟ ಸತ್ಯಗಳಿಲ್ಲ, ಏನು ಸಾಕ್ಷಿಗಳಿಲ್ಲ, ಏನೂ ಇಲ್ಲ, ಬರೇ ಮಾತಾತು ಅದರ ಪರವಾಗಿ ಜಸ್ಟಿಸ್ ಅಂತ ಹೇಳ್ತಿದ್ರೆ ಸತ್ಯ ಯಾವತ್ತಿದ್ರು ಹೊರ ಬರುತ್ತೆ ಅನ್ನೋಕ್ಕೆ ಕಾರಣ ಇದು ಒಂದು ಸಾಕ್ಷಿ ಅಂತ ಹೇಳಬಲ್ಲ. ಯಾಕಂದ್ರೆ ಸತ್ಯ ಯಾವತ್ತು ಹೊರ ಬಂದೇ ಬರುತ್ತದು, ಇಂದಲ್ಲ ನಾಳೆ ಸತ್ಯ ಹೊರ ಬರಲೇಬೇಕು. ಈ ಒಂದು ಇಷ್ಟೆಲ್ಲ ಇದು ವಿಚಾರಗಳು ಯಾರು ಮಾಡಿದ್ದು ಎಂತ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು, ಅದು ಎಲ್ಲರಿಗೂ ಗೊತ್ತು. ಬಟ್ ಯಾರಿಗೂ ಏನೂ ಆಗಂಗಿಲ್ಲ. ಯಾಕಂತಂದ್ರೆ ಈ ವಿಚಾರಗಳು ಇಷ್ಟೆಲ್ಲ ಇದ್ರೂ ಕೂಡ ಸತ್ಯಗಳು ಸಾಕ್ಷಿಗಳು ಯಾವುದು ಇರ್ಲಾರ ಸಲುವಾಗಿ ಏನೂ ಆಗಿದ್ದಿಲ್ಲ. ಬಟ್ ಇದು ಒಂದು ಸಾಕ್ಷಿ ಬಹಳ ಮುಖ್ಯವಾದದ್ದು. ಅದರೊಳಗೆ ಆ ವ್ಯಕ್ತಿನೂ ಬರ್ತಾನೆ. ಒಂದು ವೇಳೆ ನನ್ನ ಕೊಲೆ ಆದರೂ ಕೂಡ ಇದನ್ನ ಸಾಕ್ಷಿ, ಇದನ್ನು ಮುಂದುವರಿಸ್ರಿ ಅಂತ ಹೇಳಿದ್ರೆ ನೋಡೋಣ. ಇದ್ರ ಇನ್ನೊಂದು ವಿಡಿಯೋ, ಯಾಕಂದ್ರೆ ಈ ವ್ಯಕ್ತಿ ಯಾರು ಎಂತ ಇವನಿಂದ ಅಲ್ಲಿದ್ದ ಹೆಂಗೆ ಈ ವ್ಯಕ್ತಿಗಳನ್ನ ಊತಾಗ್ದ ಅನ್ನೋದನ್ನು ಎಲ್ಲವನ್ನು ಸಾಧ್ಯ ಆದರೆ ಇನ್ನೊಂದು ಒಂದು ವಿಡಿಯೋ ಮೂಲಕ ನೀವು ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈಗ ನಾನು ಹೇಳಿರುವಂಥ ಒಂದು ಏನು ಓದಿರುವಂಥ ಒಂದು ಇದು ಆ ಒಂದು ಏನು ಹೆಣಗಳನ್ನು ಊತಿಟ್ಟ ವ್ಯಕ್ತಿ ಅದನ್ನಲ್ಲ, ಆ ವ್ಯಕ್ತಿ ಹೇಳಿರುವಂಥ ಮಾತುಗಳು ಅವು ಆ ವ್ಯಕ್ತಿ ಅವಿದ್ಯಾವಂತ ಆಗಿರೋದನ್ನು ಓದಾಕ ಬರದೇ ಇರುವಂಥವಾಗಿ ಹಾಗೆ ಆ ವ್ಯಕ್ತಿ ಹೇಳಿರುವಂಥದ್ದೆಲ್ಲವನ್ನು ಟೈಪಿಂಗ್ ಮಾಡಿ ಆ ವಕೀಲರು ಆ ಒಂದು ಬೆಳ್ತಂಗಡಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಅದೇನು ಕಾನೂನಾತ್ಮಕವಾಗಿ ಮಾಡಿರುವಂಥದ್ದೇನೆ ನಾನು ಹೇಳಿರೋದು. ಅದನ್ನು ನಾನು ನಿಮಗೆಲ್ಲವನ್ನು ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.